ನಾವು ಶಕ್ತಿ ಸೂತ್ರ ನಿಯಮಗಳನ್ನು ಪಾಲಿಸಿದರೆ ನಾವು ನಮ್ಮ ಆಯುಷ್ಯವನ್ನು ಹೆಚ್ಚಿಗೆ ಮಾಡ್ಕೋಬೋದು, ಆರೋಗ್ಯವನ್ನು ಹೆಚ್ಚಿಗೆ ಮಾಡ್ಕೋಬೋದು. ಅದೇ ನಾವು ಶಕ್ತಿ ಸೂತ್ರ ಪಾಲನೆ ಮಾಡಲಿಲ್ಲ ಅಂದರೆ ನಿಯಮಗಳನ್ನು, ನಮ್ಮ ದೇಹ ಶಕ್ತಿಯೆಲ್ಲ ಕಡಿಮೆ ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಶಕ್ತಿ ಸೂತ್ರದ ನಿಯಮದ ಪ್ರಕಾರ ಶಕ್ತಿಯನ್ನು ಜಾಸ್ತಿ ಮಾಡ್ಕೋವಂತ ಹೋದರೆ ಮುಂದಿನ ಪೀಳಿಗೆ, ಅಂದರೆ ಈಗ ನಾವು ಶಕ್ತಿಯನ್ನು ಜಾಸ್ತಿ ಮಾಡ್ಕೊತ ಹೋದರೆ ಆಯುಷ್ಯ ಹೆಚ್ಚಾಗುತ್ತೆ. ಆ ಮುಂದಿನ ಪೀಳಿಗೆಯವರು ಅದನ್ನೇ ಕಂಟಿನ್ಯೂ ಮಾಡಿದರೆ ಇನ್ನೂ ಆಯುಷ್ಯ ಹೆಚ್ಚಾಗುತ್ತೆ. ನಾವು ಈ ರೀತಿ ಅನೇಕ ಶತಮಾನಗಳವರೆಗೆ ಶಕ್ತಿಯನ್ನು ಉತ್ಪಾದನೆ ಮಾಡಿ ಸಂರಕ್ಷಣೆ ಮಾಡ್ತಾ ಹೋದರೆ ಆಯುಷ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾವಿರಾರು ವರ್ಷ ಆದಮೇಲೆ ಮನುಷ್ಯನ ಆಯುಷ್ಯು ಸಾವಿರಾರು ವರ್ಷ ಇರುತ್ತೆ. ಮನುಷ್ಯ ಹೆಂಗೆ ಶಕ್ತಿಯನ್ನು ಹೆಚ್ಚು ಮಾಡ್ಕೊತ ಹೋಗ್ತಾನೋ ಆಯುಷ್ಯ ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ಒಂದಲ್ಲ ಒಂದು ದಿನ ಬೆಟ್ಟವನ್ನು ಎತ್ತುವಷ್ಟು ಶಕ್ತಿ ಬರುತ್ತೆ ಮನುಷ್ಯನಿಗೆ. ಅದೇ ರೀತಿ ಎಲ್ಲ ಶಕ್ತಿ ಸೂತ್ರದ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಯಾವುದು ಪಾಲನೆ ಮಾಡ್ದಂಗೆ ನೀವು ಶಕ್ತಿ ನಾಶ ಮಾಡ್ಕೋತ ಹೋದರೆ ಅನೇಕ ಶತಮಾನಗಳವರೆಗೆ ಅದು ಮುಂದುವರೆದ್ರೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮನುಷ್ಯನ ಆಯುಷ್ಯ ಇದೆಯಲ್ಲ, ಇದು ದೇಹಗಳ ಬೆಳವಣಿಗೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೋಡೋದಾದರೆ, ನಾವು ಬಹಳ ವರ್ಷಗಳ ಹಿಂದೆ ಮನುಷ್ಯ ಬಹಳ ಎತ್ತರ ಮತ್ತು ದಪ್ಪ ಇದ್ದ, ಮತ್ತು ಸಾವಿರಾರು ವರ್ಷಗಳ ಆಯುಷ್ಯ ಇತ್ತು ಮನುಷ್ಯನಿಗೆ. ಈಗ ನಾವು ಒಂದು ಲಕ್ಷ ಕೋಟಿ ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳೋಣ. ಮನುಷ್ಯ ಬೆಟ್ಟ ಎತ್ತುತ್ತಾ ಇದ್ದ, ಆಮೇಲೆ ಅವನು ತುಂಬ ಶಕ್ತಿಶಾಲಿಯಾಗಿದ್ದ. ಅವನು 2000 ವರ್ಷ 3000 ವರ್ಷ ಬದುಕ್ತಾ ಇದ್ದ. ಹಾಗೆ ಶಕ್ತಿ ನಾಶ ಮಾಡ್ಕೊಂಡು ಒಂದು 100 ವರ್ಷಕ್ಕೆ ಬಂದು ನಿಂತಿದ್ದಾನೆ ಮನುಷ್ಯ. 100 ವರ್ಷ ಆಯುಷ್ಯಕ್ಕೆ ಬಂದು ನಿಂತಿದ್ದಾನೆ. ಮನುಷ್ಯನ ದೇಹ ಬೆಳವಣಿಗೆ ಹೆಂಗಾಗುತ್ತೆ ಹಂಗಂಗೆ ಆಯುಷ್ಯ ಹೆಚ್ಚಾಗುತ್ತೆ. ಮನುಷ್ಯ ಕೂಡ 2000 ವರ್ಷ 3000 ವರ್ಷ ಬದುಕ್ಬೋದು. ಆದರೆ ಅದನ್ನು ಶಕ್ತಿಯನ್ನು ಹೆಚ್ಚು ಸಂರಕ್ಷಣೆ ಮಾಡ್ಕೋತ ಹೋಗಬೇಕು. ಮನುಷ್ಯ ಬೆಟ್ಟ ಎತ್ತಬಲ್ಲ, ನೀರಿನ ಮೇಲೆ ನಡೆಯಬಲ್ಲ. ಇವತ್ತಿನಿಂದ ಅವನು ಶಕ್ತಿ ಉತ್ಪತ್ತಿ ಮಾಡ್ಕೊತ ಹೋದರೆ ಒಂದಲ್ಲ ಒಂದಿನ ಬೆಟ್ಟ ಎತ್ತುತ್ತಾನೆ. ಇವತ್ತು ದಿವಸದಿಂದ ಶಕ್ತಿ ನಾಶ ಮಾಡ್ಕೊತ ಹೋದರೆ ಅವನು ನೀರಿನ ಮೇಲೆ ನಡೀತಾನೆ. ಅದು ಹೇಗೆ ಅಂತಂದರೆ, ಈಗ ನಾವು ಶಕ್ತಿ ನಾಶ ಮಾಡ್ಕೊಂಡು ಈಗ ಅಲ್ಲಿ 100 ವರ್ಷಕ್ಕೆ ಬಂದಿದ್ದೀವಿ. ಇನ್ನೂ ಹಿಂಗೆ ಶಕ್ತಿ ನಾಶ ಮಾಡ್ಕೊತ ಹೋದರೆ 50 ವರ್ಷಕ್ಕೆ ಬರುತ್ತೆ ಆಯುಷ್ಯ. ಹಂಗೆ ಶಕ್ತಿ ನಾಶ ಮಾಡ್ಕೊತ ಹೋದರೆ 10 ವರ್ಷಕ್ಕೆ ಬರುತ್ತೆ. ಹಂಗೆ ಶಕ್ತಿ ನಾಶ ಮಾಡ್ಕೊತ ಹೋದರೆ ಒಂದಲ್ಲ ಒಂದಿನ ನಮ್ಮ ಆಯುಷ್ಯ 1 ವರ್ಷಕ್ಕೆ ಬರುತ್ತೆ. ಹಂಗೆ ಶಕ್ತಿ ನಾಶ ಮುಂದುವರೆದ್ರೆ ಒಂದಲ್ಲ ಒಂದಿನ ನಮ್ಮ ಆಯುಷ್ಯ 1 ದಿವಸಕ್ಕೆ ಬರುತ್ತೆ, ಆಮೇಲೆ 1 ನಿಮಿಷಕ್ಕೆ ಬರುತ್ತೆ, ಆಮೇಲೆ 1 ಸೆಕೆಂಡಿಗೆ ಬರುತ್ತೆ, ಆಮೇಲೆ ಅಣುವಾಗಿ ಸತ್ತೋಗ್ಬಿಡ್ತೀವಿ. ಅಂದರೆ ನಮ್ಮ ಆಯುಷ್ಯ ಶಕ್ತಿ ನಾಶ ಮಾಡ್ಕೊಂಡಂಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಒಂದೊಂದು ಪೀಳಿಗೆಗೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಶಕ್ತಿ ಜಾಸ್ತಿ ಮಾಡ್ಕೊಂಡಂಗೆಲ್ಲ ಒಂದೊಂದು ಪೀಳಿಗೆಗೂ ಕೂಡ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮನುಷ್ಯ ಇನ್ನು ಲಕ್ಷಾಂತರ ವರ್ಷಗಳ ಮೇಲೆ ನೀರಿನ ಮೇಲೆ ನಡಿಬೋದು ಅಥವಾ ಬೆಟ್ಟ ಎತ್ತಬೋದು. ಅದು ನಿರ್ಧಾರ ಮಾಡೋದು ನಿಮ್ಮ ಕೈಲಿ ಐತೆ. ಇವತ್ತಿನಿಂದಲೇ ನೀವು ದೇಹ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ರಿ. ಈಗ ನೀವು ದೇಹ ಶಕ್ತಿಯನ್ನು, ಈಗ ಯಾರೋ ಒಬ್ಬ ವ್ಯಕ್ತಿನ ನಾವು ಉದಾಹರಣೆಗೆ ತಗೊಳ್ಳೋಣ. ಅವನು ದೇಹ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಂಡು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾನೆ. ಅವನು 120 ವರ್ಷ ಬದುಕ್ತಾನೆ, 110 ವರ್ಷ. ಆಮೇಲೆ ಅವನ ಮಗ ಆಗಲಿ ಮಗಳಾಗಲಿ, ಅವನ ಮಕ್ಕಳು ಶಕ್ತಿ ಉತ್ಪಾದನೆ ಮಾಡ್ಕೊತ ಹೋದರೆ ಅವರು ಒಂದು 150 ವರ್ಷ ಬದುಕ್ತಾರೆ. ಅವ್ರ ಮಕ್ಕಳು ಶಕ್ತಿ ಹಂಗೆ ಇದನ್ನೇ ಕಂಟಿನ್ಯೂ ಮಾಡಿದರೆ, ಶಕ್ತಿ ಸಂರಕ್ಷಣೆ ಮಾಡ್ಕೊಂಡು ಹೋದರೆ ಅವ್ರು 200 ವರ್ಷ ಬದುಕ್ತಾರೆ. ಅವ್ರ ಮಕ್ಕಳು 300 ವರ್ಷ ಬದುಕ್ತಾರೆ. ಅವ್ರ ಮಕ್ಕಳು 400 ವರ್ಷ ಬದುಕ್ತಾರೆ. ಅವ್ರ ಮಕ್ಕಳು 500 ವರ್ಷ ಬದುಕ್ತಾರೆ. ಶಕ್ತಿ ಹೆಂಗೆ ನಾವು ಉತ್ಪಾದನೆ ಮಾಡಿ ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ, ಹಂಗೆ ಮನುಷ್ಯನ ಆಯುಷ್ಯ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಶಕ್ತಿಯನ್ನು ಸಂರಕ್ಷಣೆ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಮುಂದಿನ ಪೀಳಿಗೆ
ಬೆಟ್ಟ ಎತ್ತುವಷ್ಟು ಶಕ್ತಿಶಾಲಿಯಾಗಿ ಆಯುಷ್ಯವಂತರಾಗಿ 2000-3000 ವರ್ಷಗಳವರೆಗೆ ಬದುಕಿರ್ತಾರೆ. ಈಗ ನೀವು ಶಕ್ತಿ ಕಡಿಮೆ ಮಾಡ್ತಾ ಹೋದಂಗೆಲ್ಲ ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಶಕ್ತಿ ಕಡಿಮೆ ನಾಶ ಮಾಡ್ಕೊತ ಹೋಗ್ತಿರ್ತಾನೆ. ಅವನ ಆಯುಷ್ಯ 100 ವರ್ಷದಿಂದ 90 ವರ್ಷಕ್ಕೆ ಬರುತ್ತೆ. ಅವ್ರ ಮುಂದಿನ ಸಂತತಿ ಮಕ್ಕಳು ಅವರು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಶಕ್ತಿ ನಾಶ. ಆವಾಗ ಅವರು ಇನ್ನೂ ಕಡಿಮೆ ಆಗ್ತಾರೆ, 80 ವರ್ಷ 70 ವರ್ಷಕ್ಕೆ ಬರ್ತಾರೆ. ಅವ್ರ ಮಕ್ಕಳು 60 ವರ್ಷ, ಅವ್ರ ಮಕ್ಕಳು 50 ವರ್ಷ, ಅವ್ರ ಮಕ್ಕಳು 40 ವರ್ಷ. ಹಿಂಗೆ ಶಕ್ತಿ ನಾಶ ಮಾಡ್ಕೊಂಡು ಆಯುಷ್ಯ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಒಂದಲ್ಲ ಒಂದು ದಿನ ಏನಾಗುತ್ತೆ, ಅಣು ರೂಪಕ್ಕೆ ಬರುತ್ತೆ ಮನುಷ್ಯನ ದೇಹ. ಅಂದರೆ ಆ ಶಕ್ತಿ ನಾಶ ಮಾಡ್ಕೊಂಡಂಗೆಲ್ಲ ಮುಂದಿನ ಪೀಳಿಗೆ, ಯಾವುದೋ ಒಂದು ಪೀಳಿಗೆ ಏನಾಗುತ್ತೆ, ನೀರಿನ ಮೇಲೆ ನಡೀತದೆ. ಮನುಷ್ಯ ಸಂತತಿ ನೀರಿನ ಮೇಲೆ ನಡೆಯೋ ಥರ ಆಗೋಗ್ಬಿಡುತ್ತೆ. ಆಯುಷ್ಯ ಕೂಡ 1 ಗಂಟೆ 2 ಗಂಟೆ 1 ನಿಮಿಷ 2 ನಿಮಿಷ ಇರುತ್ತಷ್ಟೇ. ಸೊ ಈ ರೀತಿ ಮನುಷ್ಯನ ಆಯುಷ್ಯ ಕಡಿಮೆನೂ ಆಗ್ತಾ ಮಾಡ್ಬೋದು, ಜಾಸ್ತಿ ಆಗಂಗೂ ಮಾಡ್ಬೋದು. ಅದು ನಮ್ಮ ಕೈಲಿದೆ. ನಾವೇನು ದಾರಿ ಹಾಕ್ಕೊಡ್ತೀವಿ, ಮುಂದಿನ ಪೀಳಿಗೆಯವರು ಅದೇ ದಾರಿಯಲ್ಲೇ ನಡೆಯೋದು. ಅದಕ್ಕೋಸ್ಕರ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗ್ರಿ, ಎಲ್ಲರೂ ಶಕ್ತಿ ಉತ್ಪಾದನೆಯಲ್ಲಿ ತೊಡಗ್ರಿ. ನಾನು ಹೇಳಿದ್ರಲ್ಲಿ 1% ಮಾಡಿರಿ ಸಾಕು. 99% ನಿಮಗೆ ಮಾಡೋಕ್ಕಾಗದೇ ಇದ್ರೂ 1% ಆದರೂ ಮಾಡಿ. ಎಷ್ಟೋ ಆರೋಗ್ಯ ಹೆಚ್ಚಾಗುತ್ತೆ, ಎಷ್ಟೋ ಆಯುಷ್ಯ ಹೆಚ್ಚಾಗುತ್ತೆ, ಎಷ್ಟೋ ಒಳ್ಳೆಯದಾಗುತ್ತೆ ಜನಗಳಿಗೆ.